ಹಾಯ್ ಗಾಯ್ಸ್, ಇವತ್ತು ನಾನು ರಿವ್ಯೂ ಮಾಡ್ತಿರೋ ಮೂವಿ ಬಂದ್ಬಿಟ್ಟು ಮಾರ್ನಮಿ. ಈ ಸಿನಿಮಾ ಇದೇ ತಿಂಗಳು 20ನೇ ತಾರೀಕು ಅಂದರೆ ಫೆಬ್ರವರಿ 20ನೇ ತಾರೀಕು ಸಿನಿಮಾ ರಿಲೀಸ್ ರಾಜ್ಯಾದ್ಯಂತ ತೆರೆ ಕಾಣುತ್ತೆ. ಬಟ್ ಈ ಸಿನಿಮಾದ ಏನಪ್ಪ ಅಂತಂದರೆ, ಎಷ್ಟೋ ಬಾರಿ ಸಿನಿಮಾ ಟ್ರೈಲರ್ ಕೂಡ ರಿಲೀಸ್ ಆಗಿ ಮತ್ತು ಟೀಸರ್ ಕೂಡ ರಿಲೀಸ್ ಆಗಿ ತುಂಬ ದಿವಸ ಆದಮೇಲೆ ಈ ಸಿನಿಮಾ ಸ್ವಲ್ಪ ತೆರೆ ಕಾಣೋದಕ್ಕೆ ಡೇಟ್ ಅನೌನ್ಸ್ ಆಗಿ 2-3 ಸಲ ಚೇಂಜ್ ಆಗಿ ಕೊನೆಗೆ ಫೈನಲಿ ಈ ಸಿನಿಮಾ ರಿಲೀಸ್ ಆಯಿತು. ಇನ್ನು ಈ ಸಿನಿಮಾನ ನೋಡ್ಕೊಂಬಂದಂಥ ನನಗೆ ಏನೆಲ್ಲ ಇಷ್ಟ ಆಯಿತು ಮತ್ತು ಈ ಸಿನಿಮಾದಿಂದ ನನಗೆ ಏನೆಲ್ಲ ಅರ್ಥ ಆಯಿತು ಮತ್ತು ಏನೆಲ್ಲ ಕಷ್ಟ ಆಯಿತು ಅನ್ನೋದ್ರ ಬಗ್ಗೆ ನಾನಿವತ್ತು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ತಡ ಮಾಡೋಕ್ಕೋಲ್ಲ. ಇವತ್ತು ಏನು ಕತೆ ಏನು ವಿಚಾರ ಅಂತ ಹೇಳ್ತಾ ಹೋಗ್ತೀನಿ, ಬನ್ನಿ. ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಹಾಗೇನೆ ವಿಡಿಯೋನ ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಸ್ನೇಹಿತರೆ, ಈ ಮಾರ್ನಮಿ ಸಿನಿಮಾ ಕಿರುತೆರೆ ಸೀರಿಯಲ್ಗಳ ಮುಖಾಂತರನೇ ತುಂಬಾನೇ ಫೇಮಸ್ ಆಗಿರುವಂತ ನಟ ಈ ಚಿತ್ರದ ನಾಯಕನಾಗಿ ಋತ್ವಿಕ್ ಅವರು ಕಾಣಿಸ್ಕೊಳ್ತಿದ್ದಾರೆ. ಇನ್ನು ಈ ಸಿನಿಮಾದ ಒಂದು ಹಾಡುಗಳು ಮತ್ತು ಮ್ಯೂಸಿಕ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ. ಇದು ಕಂಪೋಸ್ ಮಾಡಿದವರು ಚರಣ್ ರಾಜ್. ಇನ್ನು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮತ್ತು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗಿರೋದ್ರಿಂದ ಈ ಸಿನಿಮಾ ಕರಾವಳಿ ಶೈಲಿಯ ಒಂದು ಕರಾವಳಿ ಭಾಗದ ಈ ಸಿನಿಮಾ ಆಚರಣೆಗಳು ಮತ್ತು ಹಬ್ಬಗಳು ಅಲ್ಲಿ ನಡೆಯುವಂಥ ಯಾವ ಥರ ಹಬ್ಬಗಳು ನಡೀತವೆ, ಏನು ಕತೆ ಅಂತ ಹೇಳ್ಬಿಟ್ಟು ಒಂದು ಹುಲಿಯ ಆಟ ಮತ್ತು ದಸರಾ ಸೀಸನ್ನಲ್ಲಿ ನಡೆಯುವಂಥ ದಸರಾ ಹಬ್ಬದ ಬಗ್ಗೆ ಒಂದು ವೈಶಿಷ್ಟ್ಯವನ್ನು ಹೊಂದಿದೆ. ಇನ್ನು ಈ ಸಿನಿಮಾದಲ್ಲಿ ಹೇಳ್ಬೇಕು ಅಂತಂದರೆ ಚೇತು ಎಂಬ ಪಾತ್ರ, ಇದು ತುಂಬಾ ಹೀರೋ ಹೆಸರು. ಚೇತು ಎಂಬ ಪಾತ್ರದ ಮೇಲೆ ನಿಂತಿರುವಂಥ ಈ ಸಿನಿಮಾ ಅವನು ಯಾವ ಥರ ಒಂದು ಆಚರಣೆಗಳಲ್ಲಿ ಯಾವ ಥರ ಒಂದು ಹರಕೆನ ಹೊತ್ತುತ್ತಾನೆ ಮತ್ತು ಈ ಚಿತ್ರದಲ್ಲಿ ಅವನ ಪ್ರೀತಿ ಯಾವ ಥರ ಒಂದು ಸಕ್ಸಸ್ ಆಗುತ್ತೆ, ಏನು ಕತೆ ಅನ್ನೋದ್ರ ಬಗ್ಗೆ ಈ ಸಿನಿಮಾ. ಇನ್ನು ಈ ಸಿನಿಮಾನ ನೀವು ನೋಡ್ಕೊಂಬಂದ್ಮೇಲೆ ಏನೆಲ್ಲ ಕಷ್ಟಗಳು ಆಗ್ತವೆ, ಈ ಸಿನಿಮಾದಲ್ಲಿ ಕೊಟ್ಟಿರುವಂಥ ಪಾತ್ರಗಳಾಗಿರ್ಬೋದು, ಕೊಟ್ಟಿರುವಂಥ ಒಂದು ವಿಷಯ ವಿಮರ್ಶೆ ಆಗಿರ್ಬೋದು, ಕೆಲವೊಂದಿಷ್ಟು ಸೀನ್ಸ್ಗಳನ್ನ ನಾವು ಕಂಪೇರ್ ಮಾಡಿದ್ರೆ ಈ ಸಿನಿಮಾದಲ್ಲಿ ತುಂಬಾನೇ ಒಂದಿಷ್ಟು ಪಾತ್ರಗಳು ಭಾವನಾತ್ಮಕವಾಗಿ ಮತ್ತು ವಿಶಿಷ್ಟವಾಗಿ ತೋರಿಸಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಹೀರೋ ಪಾತ್ರವಂತೂ ತುಂಬಾನೇ ವಿಶಿಷ್ಟವಾಗಿದೆ. ಯಾಕೆಂತಂದ್ರೆ ಈ ಒಂದು ಸಿನಿಮಾ ಭಾಗದ ಒಂದು ಕರಾವಳಿ ಶೈಲಿಯ ದಸರಾ ಹಬ್ಬದ ಬಗ್ಗೆ ಸೀಸನ್ ಆಗಿರ್ಬೋದು, ಒಂದಿಷ್ಟು ನೀವು ನೋಡ್ತಾ ಹೋದ್ರೆ ಅವರು ನಡೆಯುವಂಥ ಫೈಟಿಂಗ್ ಸೀನ್ಸ್ಗಳಾಗಿರ್ಬೋದು, ಈ ಸೀನ್ನಲ್ಲಿ ಕೆಲವೊಂದಿಷ್ಟು ನೀವು ನೋಡ್ಬೋದು ಫೈಟಿಂಗ್ಸ್ ಆಗಿರ್ಬೋದು, ಒಂದು ಇದಾಗಿರ್ಬೋದು. ಇನ್ನು ಆ್ಯಕ್ಷನ್ ಈ ಸಿನಿಮಾಗೆ ಹೇಳಿರೋದು ಬಂದ್ಬಿಟ್ಟು ಅರ್ಜುನ್ ರಾಜ್ ಅವರು. ಆ್ಯಕ್ಷನ್ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ನೋಡಿ, ಆ್ಯಕ್ಷನ್ಸ್ಗಳು ಸೀನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇದ್ದಾವೆ ಈ ಸಿನಿಮಾದಲ್ಲಿ. ಇನ್ನು ಪಾತ್ರಗಳು ಹುಲಿ ವೇಷಗಳು ತೋರಿಸೋದಾದ್ರೆ ದಸರಾ ಸೀಸನ್ನಲ್ಲಿ ಹುಲಿ ವೇಷಗಳನ್ನ ತೋರಿಸಿರೋ ರೀತಿ ಆಗಿರ್ಬೋದು, ಅಲ್ಲಿ ನಡೆಯುವಂಥ ಗಲಾಟೆಗಳ ಬಗ್ಗೆ ಆಗಿ ತೋರಿಸಿರ್ಬೋದು, ಅಲ್ಲಿ ನಡೆಯುವಂಥ ಒಂದಿಷ್ಟು ಪಾತ್ರದ ಬಗ್ಗೆ ಆಗಿರ್ಬೋದು, ತುಂಬಾನೇ ವೈಶಿಷ್ಟ್ಯವಾಗಿ ಈ ಸಿನಿಮಾನ ವಿವರಿಸಿದ್ದಾರೆ. ಈ ಸಿನಿಮಾದ ಒಂದು ಡೈರೆಕ್ಷನ್ ಅನ್ನ ರಿಷಿತ್ ಶೆಟ್ಟಿ ಅವರು ಮಾಡಿರೋದು ತುಂಬಾನೇ ವಿಶಿಷ್ಟವಾಗಿದೆ. ಯಾಕೆಂದ್ರೆ ಅವರ ಮೊದಲ ಸಿನಿಮಾದಲ್ಲಿ ಈ ಒಂದು ಸಿನಿಮಾ ತುಂಬಾನೇ ಹೈಲೈಟ್ ಆಗಿರೋದು. ಈ ಒಂದು ಬಜೆಟ್ನಲ್ಲಿ ಇಂಥ ಒಂದು ಸಿನಿಮಾನ ಮಾಡಬೇಕು ಅನ್ಕೊಂಡ್ರೆ ಸುಮ್ಮನೆ ತಮಾಷೆ ಅಲ್ಲ. ಯಾಕೆ ಈ ಸಿನಿಮಾದಲ್ಲಿ ಪಾತ್ರಗಳಾಗಿರ್ಬೋದು, ಇನ್ನು ಈ ಸಿನಿಮಾದ ಹೀರೋಯಿನ್ ಬಂದ್ಬಿಟ್ಟು ಚೈತ್ರಾ ಆಚಾರ್ ಅವರು ತುಂಬಾನೇ ಚೆನ್ನಾಗಿ ಎಂಬ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಚೈತ್ರ ಅವರ ಈ ಒಂದು ಪಾತ್ರ ನನಗೆ ತುಂಬಾನೇ ಇಷ್ಟ ಆಯ್ತು. ಯಾಕೆಂತಂದ್ರೆ ದೀಕ್ಷಾ ಮತ್ತು ಚೇತು ಇವರ ಒಂದು ಲವ್ ಸ್ಟೋರಿ ತುಂಬಾನೇ ಒಂದು ವಿಭಿನ್ನವಾದಂಥ ಒಂದು ಸಸ್ಪೆನ್ಸ್ ಹಿಂಗೆ ಈ ಸಿನಿಮಾದಲ್ಲಿ ನಡೀತದೆ. ಮತ್ತು ಆಚರಣೆಗಳ ಬಗ್ಗೆ ಆಗಿರ್ಬೋದು, ಅವನು ಅರ್ಕೆ ಅಂದ್ರೆ ಚೇತು ಅರ್ಕೆ ಹೊತ್ಕೊಂಡಿರೋದ್ರ ಬಗ್ಗೆ ಆಗಿರ್ಬೋದು, ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಯಾವುದೇ ಕಾರಣಕ್ಕೂ ಈ ಒಂದು ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಆಲ್ಮೋಸ್ಟ್ ಅಲ್ಲಿ ಈ ಸಿನಿಮಾನ ಯಾರು ನೋಡ್ಕೊಂಡ್ ಬಂದಿದ್ದೀರೋ ವಿಡಿಯೋದ ಒಂದು ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೇನೆ ಇವತ್ತಿನ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಹೊಸಬ್ರು ಯಾರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.